ನಮ್ಮ ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಮಾನವ ಸೇವೆಯನ್ನು ಮಾಡುವುದರ ಮೂಲಕ ಮಾಧವತ್ವಕ್ಕೇರುವುದು, ಮನುಷ್ಯರ ನಡುವಿನಲ್ಲಿರುವಂತಹ ಪ್ರೀತಿ ವಿಶ್ವಾಸಗಳನ್ನು ಬೆಸೆಯುವುದರ ಮೂಲಕ ಮನುಷ್ಯರ ನಡುವಿನಲ್ಲಿರುವಂತಹ ದ್ವೇಷಗಳನ್ನು ಅಳಿಸುವ ಮೂಲಕ ಈ ಒಂದು ಪ್ರೇಮ ಸಾಮ್ರಾಜ್ಯವನ್ನು ಕಟ್ಟಬಹುದು ಅಂತೇಳಿ ಪ್ರೇಮ ಸ್ವರೂಪಿಯಾಗಿ ಅವತರಿಸಿದಂತಹ ನನ್ನ ಆರಾಧ್ಯ ದೈವ, ನಿಮ್ಮ ಆರಾಧ್ಯ ದೈವ ಭಗವಾನರ ಶರಣ ಕಮಲಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸಿ, ಇದೊಂದು ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಈ ಕಾಲ ಕಲಿಯುಗ, ಅಂದರೆ ಕಲಹ ಯುಗ. ಈಗ ಸರಸ್ವತಿಯ ಒಲವು ಅಷ್ಟಿಲ್ಲ. ಇವಾಗ ಶ್ರೀಮನ್ನಾರಾಯಣನ ಪ್ರಭಾವ ಈ ಕಲಿಯುಗದಲ್ಲಿ ನಮಗೆ ಕಾಣಬರುವುದಿಲ್ಲ. ವೆಂಕಟರಮಣ ಇದ್ದಾನೆ, ಮೇಲ್ಕೋಟೆ ಚೆಲುವನಾರಾಯಣ ಇದ್ದಾನೆ. ಅವರಿಗೆಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ಈ ಯುಗ ಲಕ್ಷ್ಮಿಯ ಪ್ರಭಾವದಿಂದ ನಡೀತಾ ಇದೆ, ಲಕ್ಷ್ಮಿಯ ಅನುಗ್ರಹದಿಂದ ನಡೀತಾ ಇರುವಂತದ್ದು. ಎಲ್ಲರೂ ಲಕ್ಷ್ಮಿ ತನ್ನವಳಾಗಬೇಕು, ತನ್ನ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿರಬೇಕು, ಹೇಗಾದ್ರೂ ಮಾಡಿ ಧನ ಸಂಪಾದನೆ ಮಾಡಬೇಕು, ಹೇಗಾದ್ರೂ ಮಾಡಿ ತನ್ನ ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು ಇದನ್ನು ಗಳಿಸಿಕೊಳ್ಬೇಕು. ಸರ್ವ ಪ್ರತಿಷ್ಠೆಗಳೇ ನಮಗೆ ಶ್ರೇಷ್ಠವಾದದ್ದು. ಹೀಗಂತ ತನ್ನ ಇರುವಿಕೆಯನ್ನು ಗುರುತಿಸುವಂತಹ ಒಂದು ಸ್ಥಿತಿ ಈಗಾಗಿದೆ. ರಾಮನಾಮವನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ನನಗೇನೂ ಬೇಡ, ಆ ರಾಮನ ಮಹಿಮೆಯೊಂದೇ ನನಗೆ ಕೊಂಡಾಡ್ಲಿಕ್ಕೆ ನನ್ನ ಜೀವನದ ಉಸಿರಾಗಿದ್ರೆ ಅದಷ್ಟೇ ಸಾಕು ಅಂತ ಹೇಳಿಕೊಂಡು ಪರಮ ಪವಿತ್ರವಾದ ರಾಮನಾಮವನ್ನು ತನ್ನ ರೋಮಗಳಲ್ಲಿ ತುಂಬಿಕೊಂಡಿದ್ದಂತ ಹನುಮಂತ ದಾಸ ಶ್ರೇಷ್ಠನಾಗಿ ರಾಮ ಒಂದ್ಸರ್ತಿ ಅವನಲ್ಲಿ ವರ ಕೇಳಿದಾಗ, ನಿನಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಕೇಳಿದಾಗ, ಬೇಡ ಸ್ವಾಮಿ, ನನಗೆ ಮೋಕ್ಷ ಬೇಡ, ನನಗೆ ದೇವತ್ವ ಬೇಡ ಸ್ವಾಮಿ, ನಾನು ದಾಸನಾಗಿರ್ತೇನೆ. ಯಾಕಂದ್ರೆ ಸದಾಕಾಲ ನಿನ್ನನ್ನು ನೇಯುವಂತಹ ಭಾಗ್ಯ ದಾಸನಾಗಿದ್ದಾಗ ಮಾತ್ರ ನನಗೆ ಸಾಧ್ಯ. ಕುಂತಿ ಹತ್ರ ಕೃಷ್ಣ ಕೇಳಿದಾಗ, ನಿನ್ನ ಕಷ್ಟ ಪರಿಹಾರ ಮಾಡ್ತೇನೆ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಇಲ್ಲ ಭಗವಂತ, ನನಗೆ ಇನ್ನಷ್ಟು ಕಷ್ಟ ಕೊಡು, ಇನ್ನಷ್ಟು ನೋವು ಕೊಡು. ನನಗೆ ಸುಖ ಬಂದರೆ, ನನಗೆ ಸಿರಿವಂತಿಗೆ ಬಂದ್ರೆ, ನನಗೆ ರಾಜ್ಯದ ಅಧಿಕಾರ ಬಂದ್ರೆ ನಾನು ನಿನ್ನನ್ನು ಮರೆತು ಬಿಟ್ಟೇನು. ಯಾವಾಗ ನೋವಿರುತ್ತೋ ಅಲ್ಲಿ ಭಗವಂತನನ್ನು ನೆನೆಸಿಕೊಳ್ಳುವಂತಹ ಅನಿವಾರ್ಯತೆ ನಮಗೆ ಸಹತೈಸುವಿಕೆ ನಮ್ಮಲ್ಲಿರ್ತದೆ. ಹಾಗಂತ ಸದಾಕಾಲ ನಾವು ಕಷ್ಟದಲ್ಲೇ ಇರಬೇಕು, ನಷ್ಟದಲ್ಲೇ ಇರಬೇಕು, ದುಃಖದಲ್ಲೇ ಇರಬೇಕು ಅಂತ ಹೇಳುವಂತ ಮಾತಲ್ಲ ಅದರ ಅರ್ಥ ಯಾವತ್ತೂ ನಾವು ಆರ್ದ್ರರಾಗಿರ್ತೇವೆಯೋ ಮನಸ್ಸಿನಲ್ಲಿ. ಅವ್ರು ಹೇಳಿದ್ರು, ಸ್ವಾಮಿ 9 ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ 9 ಸೂತ್ರಗಳನ್ನು ನಮಗೆ ಕೊಟ್ಟಿದ್ರು. ನವಸೂತ್ರ ಯಜ್ಞ ಅಂತ ಹೇಳ್ತಾರೆ ಅದಕ್ಕೆ. ಆ ನವಸೂತ್ರ ಯಜ್ಞಗಳನ್ನು ಮಾಡುವುದರ ಮೂಲಕ ಏನು ಯಾವ ಯುಗದಲ್ಲಿ ಅವುಗಳನ್ನು, ಆ ಯುಗದ ಧರ್ಮವನ್ನು ಪರಿಪಾಲಿಸುವುದರ ಮೂಲಕ ಆ ಪರತತ್ವವನ್ನು ಅರಿತುಕೊಳ್ಳಿಕ್ ಸಾಧ್ಯ ಆಗ್ತಾ ಇತ್ತೋ, ಆ ಪರಮಾತ್ಮನನ್ನು ನಮ್ಮ ಬಳಿಗೆ ಕರೆಸಿಕೊಳ್ಳಿಕ್ ಸಾಧ್ಯ ಆಗ್ತಾ ಇತ್ತೋ, ನಮ್ಮನ್ನು ಭಗವಂತನ ಎತ್ತರಕ್ಕೆ ಏರಿಸಿಕೊಳ್ಳಿಕ್ ಸಾಧ್ಯ ಆಗ್ತಾ ಇತ್ತೋ, ಅದನ್ನೆಲ್ಲವನ್ನು ಕೂಡ ಈ ನವಸೂತ್ರ ಯಜ್ಞದಲ್ಲಿ ನಾವು ಪಡೆದುಕೊಳ್ಳಿಕ್ ಸಾಧ್ಯ. ಈ 9 ಕೋಡ್ ಆಫ್ ಕಾಂಡಕ್ಟ್ ಅನ್ನು ಅನುಸರಿಸುವುದರ ಮೂಲಕ ನಾವು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸ್ವಾಮಿ ಹೇಳಿದ್ದಾರೆ. ಸೀಡಿಂಗ್ ಆನ್ ಡಿಸೈರ್ಸ್ ಅಂತ ಹೇಳಿದ್ರು, ಆಸೆಗಳ ಮೇಲೆ ನಿಯಂತ್ರಣ. ಆಸೆಗಳ ಮೇಲೆ ನಿಯಂತ್ರಣ ಅಂದ್ರೆ ಏನು? ಏನೆಲ್ಲ ನಾವು ಆಸೆ ಪಡ್ತೇವೆ, ಯಾವುದನ್ನೆಲ್ಲ ನಾವು ನಿಯಂತ್ರಿಸಿಕೊಳ್ಳಬಹುದು. ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಸ್ಟಾಪ್? ನಾವು ಯಾವುದರ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಬೇಕು. ಉದಾಹರಣೆಗೆ ಹೇಳಿ, ಯಾವುದರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬೇಕು, ಯಾವುದರ ಮೇಲೆ ನಾವು ಹೆಚ್ಚು ವ್ಯಾಮೋಹ ಪಡಬಾರದು ಹೇಳಿ.
ಆಸೆಗಳ ಮೇಲೆ ನಿಯಂತ್ರಣ. ನಮಗೆ ಹಣದ ಆಸೆ ಜಾಸ್ತಿ ಆಗಿರುತ್ತದೆ, ಅದನ್ನು ನಾವು ನಿಯಂತ್ರಿಸಿಕೊಳ್ಬೇಕಾಗ್ತದೆ. ಯಾವುದೇ ಒಂದು ವಸ್ತುವನ್ನು ನಾವು ಕೊಂಡುಕೊಳ್ಳುವಾಗ 4 ಸೀರೆ 5 ಸೀರೆ ಪಟ್ಟ ಸೀರೆ ಮನೆಯಲ್ಲಿದೆ, ಇನ್ನೊಂದು ವಸ್ತು ನೋಡ್ತೀವಿ ಬೇಕು ಅನ್ನಿಸ್ತದೆ, ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೊಳ್ಳಿ, ಇದು ನನಗೆ ಅಗತ್ಯನಾ, ಇದರ ಅವಶ್ಯಕತೆ ನನಗಿದೆಯಾ, ಈ ಒಂದು ಸೀರೆಯನ್ನು ನಾನು ಪಡ್ಕೊಳ್ಳುವ ಮೂಲಕ ಇದರಿಂದ ನನಗೇನಾದ್ರೂ ಲಾಭ ಇದೆಯಾ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀವು ಹಣವನ್ನು ವಿನಿಯೋಗಿಸಿ. ಆ ಹಣದ ಮೇಲೆ ನಿಯಂತ್ರಣವನ್ನು ನೀವು ಇಟ್ಟುಕೊಂಡು ಅದನ್ನೇನು ಮಾಡಬೇಕು ಅದು ಮುಂದೆ ಹೇಳ್ತೇನೆ. ಆಮೇಲೆ ದ ಟೈಮ್, ಸಮಯ ವ್ಯರ್ಥವಾಗಿ ಕಳೀತಾ ಇರ್ತೀವಿ ನಾವು. ಇವತ್ತು ನೀವು ನಿನ್ನೆಯಿಂದ ಇಲ್ಲಿ ಕಳೆದಿರುವಂತಹ ಕಾಲ ಅತ್ಯಂತ ಪರಮ ಪವಿತ್ರವಾದ ಕಾಲವನ್ನು ಉಪಯೋಗ ಮಾಡಿಕೊಂಡಿದ್ದೀರಾ, ಕಾಲವನ್ನು ಸದುಪಯೋಗ ಪಡಿಸಿಕೊಂಡಿದ್ದೀರಾ.